ಎಲ್ರಿಗೂ ಇವತ್ತು ಫೈನಲಿ ಆಲ್ಮೋಸ್ಟ್ 1 ವರ್ಷ ಆದಮೇಲೆ ನಾನು ಒಂದು ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ನಾವು ಐ ಥಿಂಕ್ 1 ಇಯರ್ ಮುಂಚೆ ಮೀಟ್ ಮಾಡಿದ್ವಿ. ಆದಮೇಲೆ ಮೀಟ್ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಇದ್ವಿ, ಬಟ್ ಮೀಟ್ ಮಾಡೋಕ್ಕಾಗಿಲ್ಲ. ಬಟ್ ಫೈನಲಿ ಟುಡೇ ವಿ ಆರ್ ಗೋಯಿಂಗ್ ಟು ಮೀಟ್. ಆ್ಯಂಡ್ ಇವತ್ತಿಗೆ ಹಾಕೊಂಡಿರೋ ಔಟ್ಫಿಟ್ ಇದು. ಸೊ ಇವತ್ತು ನಾವು ಹೋಗ್ತಾ ಇರೋ ಜಾಗ ತುಂಬ ಹುಡುಕಿದ್ವಿ ಇನ್ಸ್ಟಾಗ್ರಾಮಲ್ಲಿ, ಆಮೇಲೆ ಸಿಕ್ತು. ಬೇಸಿಕ್ಲಿ ಇಲ್ಲಿ ಪಾಟ್ರಿ ಎಲ್ಲ ಮಾಡ್ಬೋದು ನೀವು ಊಟ ತಿಂತಾನೆ. ಸೊ ವಿ ವರ್ ರಿಯಲಿ ಎಕ್ಸೈಟೆಡ್ ಫಾರ್ ದಿಸ್. ಸೊ ಇವಾಗ ನಾನು ಫಸ್ಟ್ ಬೇಗ ರೀಚ್ ಆಗಿದ್ದೀನಿ. ಜಾಗ ಯಾವುದು ಅಂತ ತೋರಿಸ್ತೀನಿ. ಸೊ ನಾನು ಇದು ಕ್ಯೂಕಂಬರ್ ಪೈನಾಪಲ್ ಜ್ಯೂಸ್ ಆರ್ಡರ್ ಮಾಡಿದೆ, ಯಾಕಂದರೆ ಐ ವಾಸ್ ಹಂಗ್ರಿ ಬಟ್ ಐ ಕಾಂಟ್ ಈಟ್ ಫುಡ್. ಇವತ್ತು ಫಾಸ್ಟ್ ಮಾಡ್ತಾ ಇದ್ದೀನಿ, ಆದ್ದರಿಂದ ಅಮ್ಮ ಫ್ರೂಟ್ಸ್ ತಿನ್ಬೋದು ಅಂದರು. ಇಲ್ಲಿ ಫ್ರೂಟ್ಸ್ ಇರಲಿಲ್ಲ, ಅದಕ್ಕೆ ಫ್ರೂಟ್ ಜ್ಯೂಸ್ ತೊಗೊಳ್ತಾ ಇದ್ದೀನಿ. ಸೊ ಬೇಸಿಕ್ಲಿ ಇಲ್ಲಿ ಹೇಗೆ ಅಂದರೆ ಅವರು ಇಲ್ಲಿ ಸೆರಾಮಿಕ್ ಐಟಮ್ಸ್ ಇಟ್ಟಿರ್ತಾರೆ. ನಿಮ್ಗೆ ಯಾವ್ದು ಬೇಕು ಅದು ನೀವು ಪಿಕ್ ಮಾಡ್ಬೋದು. ಪಿಕ್ ಮಾಡಿ ಯು ಕ್ಯಾನ್ ಪೇಂಟ್. ಇಫ್ ನಾಟ್ ಯು ಕ್ಯಾನ್ ಪಿಕ್ ಕ್ಯಾನ್ವಸ್ ಆಲ್ಸೋ ಆ್ಯಂಡ್ ಪೇಂಟ್. ಇದು ಆಲ್ರೆಡಿ ಬೇರೆ ಅವರು ಪೇಂಟ್ ಮಾಡಿ ಇಟ್ಟಿರೋದು. ಸೊ ನಾನು ಪೇಂಟ್ ಮಾಡಾದ್ಮೇಲೆ ಅವ್ರು ಗ್ಲೇಸ್ ಮಾಡಿದ್ರೆ 15 ಡೇಸ್ ಇಲ್ಲೇ ಇರುತ್ತಂತೆ. ಅದಾದಮೇಲೆ ಇಲ್ಲಿ ಬಂದು ತೊಗೊಂಡು ಹೋಗ್ಬೇಕು. ಇಲ್ಲಿ ಪಾಟ್ರಿ ಕ್ಲಾಸಸ್ ಕೂಡ ಇದೆ, ಬಟ್ 1 hour ವೇಟ್ ಪೀರಿಯಡ್ ಇದೆ. ಸೊ ಏನಾದರೂ ಪೇಂಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಗೈಸ್, ನಾನು ಈ ಕಾಫಿ ಮಗ್ ತೊಗೊಂಡು ಪೇಂಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಈಗ ನಾನು ಈ ಮಗ್ ತೊಗೊಂಡೆ. ಈಗ ಪೇಂಟ್ ಮಾಡೋಕ್ಕೆ ಅವ್ರು ನನಗೆ ಕಲರ್ಸ್ ಕೊಡ್ತಾರೆ. 4 ಕಲರ್ಸ್ ತಂದು ಕೊಟ್ಟರು. ನಾನು ಪಿಂಟ್ರೆಸ್ಟಲ್ಲಿ ರೆಫರೆನ್ಸ್ ಇಮೇಜ್ ನೋಡಿದೆ. ಇದರ ಮೇಲೆ ಮೌಂಟೇನ್ ಪೇಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಬರುತ್ತೆ ಅಂತ ಲೆಟ್ಸ್ ಫೈಂಡ್ ಔಟ್. ಗೈಸ್, ನಾನು ಪೇಂಟ್ ಮಾಡೋದು ಅರ್ಧ ಕಪ್ ಪೇಂಟ್ ಮಾಡೋದು ಮುಗಿದೋಯ್ತು, ಬಟ್ ನನ್ನ ಫ್ರೆಂಡ್ ಇನ್ನೂ ಬಂದಿಲ್ಲ. ಅದು ಎಷ್ಟು ಗಂಟೆಗೆ ಬರ್ತಾಳೋ ಏನೋ ಮಾಡೋದು. ಇದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇವಾಗ ಬಂದಿರೋದು ಯಾರು ಅಂದರೆ ನೋಡಿ, ಅವಳು ಪೇಂಟಿಂಗ್ ಮಾಡ್ತಾಳೆ. ನಾನು ಇವಾಗ ಏನಾದ್ರು ತಿಂತೀನಿ, ಬಿಕಾಸ್ ಅಕ್ಕ ದಸ ಹೋಗ್ತದೆ. ನಾನು ಜ್ಯೂಸ್ ಮುಗಿಸ್ದೆ. ಉಪವಾಸ ಹಂಗೆ ಒಂದೇ. ಯಾಕೆ ಗೈಸ್, ನಂದು ಪೇಂಟಿಂಗ್ ಆಯಿತು. ಶಿ ಈಸ್ ನಾಟ್ ಪೇಂಟಿಂಗ್. ಯಾಕಮ್ಮ ಪೇಂಟ್ ಮಾಡ್ತಾ ಇಲ್ಲ? ದಿಸ್ ಹ್ಯಾವ್ ಡನ್ ಆಲ್ರೆಡಿ. ಓಹೋ, ಇದು ಆಲ್ರೆಡಿ ಅವ್ರು ಮಾಡಿದ್ದಾರೆ. ಇದು ನನ್ನ ಫಸ್ಟ್ ಟೈಮ್. ಸೊ ಈ ಕಲರ್ ಯಾವ ಕಲರ್ ಆಗುತ್ತೆ ಅಂತ ನೀವು ಗೆಸ್ ಮಾಡಿ. ಆಬ್ವಿಯಸ್ಲಿ ಇದೇ ಕಲರ್ ಇರಲ್ಲ. ಅಯ್ಯೋ ಆಯ್ತಾನೆ ಫೋಕಸ್. ಹಾಂ, ಸೊ ಇದ್ರ ಕಲರ್ ಚೇಂಜ್ ಆಗುತ್ತಂತೆ. ಯಾವ ಕಲರ್ ಆಗುತ್ತೆ ಅಂತ ಗೆಸ್ ಮಾಡಿ ಆಯ್ತಾ. ಯು ವಿಲ್ ಡೂ ಪಾಟ್ರಿನಾ? ವಾಟ್ ವಿಲ್ ಯು ಮೇಕ್? I don't have no idea. I just got something in my mind. I'm like, man, no, I'll not talk. Okay guys, so ಇದು ನಾನು ಫೈನಲಿ ಆಯಿತು. ಫುಲ್ ಪೇಂಟ್ ಆಗಿದೆ. You written something under? Yeah, I wrote grateful. I don't know what else to write. So ಈಗ ಬರ್ದಿದ್ದೀನಿ ಏನು ಗ್ರೇಟ್ಫುಲ್ ಅಂತ. ಬೇಸಿಕ್ಲಿ ಇದ್ರ ಕಲರ್ ಚೇಂಜ್ ಆಗುತ್ತೆ ಆಯ್ತಾ. ಯಾವ ಕಲರ್ ಚೇಂಜ್ ಆಗುತ್ತೆ ಅಂತ ಯಾವ ಕಲರ್ ಆಗುತ್ತೆ ಅಂತ ನೀವು ಗೆಸ್ ಮಾಡಿ. 15 days ಆದಮೇಲೆ ಅದು ಕಮೆಂಟ್ ಪಿಕ್ ದಿಸ್ ಅಪ್ ಆ್ಯಂಡ್ ದೆನ್ ಐ ಶೋ ಯು ದ ಫೈನಲ್. ತೋರಿಸ್ತೀನಿ ಆಯ್ತಾ. ನಾರ್ಮಲಿ ಯಾವುದೇ ರೆಸ್ಟೋರೆಂಟ್ಗೆ ಹೋದರೆ ನಾವು ಫಸ್ಟು ಸೂಪ್ ಕುಡಿತೀವಿ, ಆಮೇಲೆ ಸ್ಟಾರ್ಟರ್ ತಿಂತೀವಿ. ಫಸ್ಟ್ ಸ್ಟಾರ್ಟರ್ ತಿಂದ್ಬಿಟ್ಟು ಆಮೇಲೆ ಸೂಪ್ ಕುಡಿದಾರೆ. ಥ್ಯಾಂಕ್ ಯು. ಓಕೆ, ಸೊ ನಾನು ಫಾಸ್ಟ್ ಬ್ರೇಕ್ ಮಾಡೋಕ್ಕೆ ಟೈಮ್ ಆಯಿತು. ಈಗ ಫೈನಲಿ ಐ ಆಲ್ಸೋ ಆರ್ಡರ್ಡ್ ಪನೀರ್ ಚಿಲ್ಲಿ. ಬ್ಲಾಗ್ ನಡೀತಾ ಇದೆ. ಇಲ್ಲಿ ನಂದು ಆನ್ ಇಟ್ಟಿದ್ದೀನಿ. ಕಂಟಿನ್ಯೂ ದ ಸ್ಟೋರಿ. ಓಕೆ, ಸೊ ಬೇಸಿಕ್ಲಿ ನಾವು ಪಾಟ್ರಿ ಮಾಡಕ್ಕೆ ಬಂದಿದ್ವಿ. ಪಾಟ್ರಿ ಮಾತ್ರ ಸಕ್ಕತ್ತಾಗಾಯಿತು. ನಾವು ಎಷ್ಟು ಮಾತಾಡ್ತಾ ಇದ್ವಿ ಅಂದರೆ ಏನು ಮಾಡೋಕ್ಕಾಗ. ಸೊ ನಮ್ಮದು ಲಂಚ್ ಡೇಟ್ ಮುಗೀತು. ಈಗ ಆಲ್ರೆಡಿ ಡಿನ್ನರ್ ಟೈಮ್ ಆಗೋಗ್ಬಿಟ್ಟಿದೆ. ಆ್ಯಂಡ್ ಸೋ ಮಚ್ ಫನ್ ಮೀಟಿಂಗ್ ಹರ್. 1 ವರ್ಷ ಆದ್ಮೇಲೆ ಮೀಟ್ ಆಗ್ತಾ ಇದ್ದೀವಿ ಅನ್ಸುತ್ತೆ ಅಲ್ವಾ? ಲಾಸ್ಟ್ ಟೈಮ್ ಡ್ಯಾನ್ಸ್ ವಿಡಿಯೋಗೆ ಅಂತ ಮೀಟ್ ಮಾಡಿದ್ದು. ಅಯ್ಯೋ, ಲಾಸ್ಟ್ ಟೈಮ್ ಡ್ಯಾನ್ಸ್ ವಿಡಿಯೋಗೆ ಅಂತ ಮೀಟ್ ಮಾಡಿದ್ದು. 1 ವರ್ಷ ಆಗಿದೆ, ಗೊತ್ತಾಗಿಲ್ಲ. ಇಟ್ ಫೀಲ್ಸ್ ಲೈಕ್ ಸಮ್ ಮಂತ್ಸ್ ಅಷ್ಟೇ. ಸೊ ಇವಾಗ ಮೀಟ್ ಆಗಿರೋದು. ಆದ್ರೂ ಐ ಫೀಲ್ ಸ್ಟಿಲ್ ಟೈಮ್ ವಾಸ್ ನಾಟ್ ಎನಫ್ ಅಂತ ಅನಿಸ್ತು. ವಿ ಆರ್ ಮೀಟಿಂಗ್ ಅಗೇನ್ ಇನ್ 2 days. ಅದು ನೆಕ್ಸ್ಟ್ ಬ್ಲಾಗ್ ಬರುತ್ತೆ.